ಒತ್ತಡದ ಬದುಕು, ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್, ಬಿಪಿ, ಬೊಜ್ಜು, ಗ್ಯಾಸ್ಟ್ರಿಕ್ ನಂತಹ ಆರೋಗ್ಯ ಸಮಸ್ಯೆ. ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ. ಮಿಲೆಕ್ಸ್ ಚೂರ್ಣಂ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ. ಇದು ಸಿರಿಧಾನ್ಯ, ಡ್ರೈ ಫ್ರೂಟ್ಸ್, ಮೊಳಕೆ ಕಾಳುಗಳು, ಧಾನ್ಯಗಳು ಹಾಗೂ ಸೀಡ್ಸ್ ಇಂದ ಸಮೃದ್ಧವಾಗಿದೆ. ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಹಿಂದಿರುಗೋಣ. ಆರ್ಡರ್ ಮಾಡಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ mastmaga.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ತೀವ್ರ ಕುತೂಹಲ ಕೆರಳಿಸಿರೋ ಭಾರತ ಹಾಗೂ ಅಮೆರಿಕ ನಡುವಿನ ಸಂಬಂಧಕ್ಕೆ ಬೆಂಕಿ ಇಟ್ಟಿದ್ದ ಟ್ಯಾರಿಫ್ ವಿಚಾರವಾಗಿ ಮಹತ್ವದ ಬೆಳವಣಿಗೆಯಾಗಿದೆ. ಈ ಟ್ಯಾರಿಫ್ ಬಗ್ಗೆ ಭಾರತದ ಮೇಲೆ ಅಮೆರಿಕ ಹಾಕಿರೋ ಟ್ಯಾರಿಫ್ ಅನ್ನ ಶೀಘ್ರದಲ್ಲಿ ತೆಗೆದು ಹಾಕಬಹುದು ಅಂತ ಭಾರತದ ಮುಖ್ಯ ಆರ್ಥಿಕ ಸಲಹೆಗಾರ, ಚೀಫ್ ಎಕನಾಮಿಕ್ ಅಡ್ವೈಸರ್ ವಿ ಅನಂತ ನಾಗೇಶ್ವರನ್ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಎಲ್ಲವಲ್ಲ 25% ಎಕ್ಸ್ಟ್ರಾ ಟ್ಯಾರಿಫ್ ಅನ್ನ ಇವಾಗಲೇ ತೆಗೆದು ಹಾಕಬಹುದು. 25 ಮೇಲೆ 25 ಎಕ್ಸ್ಟ್ರಾ ರಷ್ಯನ್ ಆಯಿಲ್ಗೆ ಸಂಬಂಧಪಟ್ಟಂತೆ ದಂಡ ಹಾಕಿದ್ರಲ್ಲ, ಆ ಎಕ್ಸ್ಟ್ರಾ ಟ್ಯಾರಿಫ್ ಅನ್ನ ಇವಾಗಲೇ ತೆಗಿಬಹುದು. ಹಾಗೆ ರೆಸಿಪ್ರೋಕಲ್ ಟ್ಯಾರಿಫ್ ಫಸ್ಟ್ ಹಾಕಿದ್ದ 25% ಇದೆಯಲ್ಲ, ಅದನ್ನ ಸ್ವಲ್ಪ ನಿಧಾನಕ್ಕೆ 10ರಿಂದ 15% ಆ ಲೆವೆಲ್ಗೆ ಇಳಿಸಬಹುದು. 25 ಬದಲಿಗೆ 10-15% ಇಳಿಸಬಹುದು ಅಂತ ನಾಗೇಶ್ವರನ್ ಹೇಳಿದ್ದಾರೆ. ಒಂದು ಇವೆಂಟ್ನಲ್ಲಿ ರೀತಿ ಹಿಂಟ್ ಕೊಟ್ಟಿದ್ದಾರೆ, ಇಂಡಿಕೇಟ್ ಮಾಡಿದ್ದಾರೆ. ಕನ್ಫರ್ಮ್ ಅಲ್ಲ, ಇದು ಬಹುದು ಅನ್ನೋ ರೀತಿಯಲ್ಲಿ. ಆದರೆ ಈ ರೀತಿ ಬಹುದು ಅಂತ ಹೇಳಿರೋದು ಯಾರೋ ದಾರಿ ಹೋಗಲ್ಲ. ಇದು ಕೇಂದ್ರ ಸರ್ಕಾರದಲ್ಲಿ ಆರ್ಥಿಕ ಸಲಹೆಗಾರರು, ಇವರು ಚೀಫ್ ಎಕನಾಮಿಕ್ ಅಡ್ವೈಸರ್ ಇವರು. ಹಾಗಾಗಿ ಸ್ವಲ್ಪ ವೇಟೇಜ್ ಬರುತ್ತೆ. ಇವರು ಆಗಬಹುದು, ಹಿಂಗಾಗಬಹುದು ಅಂತ ಹೇಳಿರೋದಕ್ಕೆ. ಕಳೆದ ಆಗಸ್ಟ್ನಲ್ಲಿ ಅಮೆರಿಕ ಭಾರತದ ಮೇಲೆ 25% ರೆಸಿಪ್ರೋಕಲ್ ಟ್ಯಾರಿಫ್ ಹಾಕಿತ್ತು. ಈಗ ಮುಂದಿನ ನವೆಂಬರ್ ಅಂತ್ಯದ ವೇಳೆಗೆ ಅದನ್ನು ತೆಗೆದು ಹಾಕಬಹುದು. ನವೆಂಬರ್ 30ರ ನಂತರ ಬಹುಶಃ 25% ಸುಂಕ ಇರಲ್ಲ. ಇದನ್ನು ನಾನು ಯಾವುದೇ ಸಾಕ್ಷ್ಯ ಇಟ್ಕೊಂಡು ಹೇಳ್ತಿಲ್ಲ, ಬದಲಿಗೆ ಸದ್ಯದ ಬೆಳವಣಿಗೆಗಳನ್ನು ಗಮನಿಸಿ ಹೇಳ್ತಾ ಇದ್ದೀನಿ. ಮುಂದಿನ 1-2 ತಿಂಗಳಲ್ಲಿ ಈ ಬಗ್ಗೆ ನಿರ್ಣಯ ಕೈಗೊಳ್ಳೋ ಸಾಧ್ಯತೆ ಇರುತ್ತೆ ಅಂತ ನಾಗೇಶ್ವರನ್ ಹೇಳಿದ್ದಾರೆ. ಅಲ್ಲದೆ ಮುಂದಿನ 8ರಿಂದ 10 ವಾರದ ಒಳಗೇನೆ ಈ ಟ್ಯಾರಿಫ್ ವಿವಾದ ಬಗೆಹರಿಯುತ್ತೆ ಅಂತ ಹೇಳಿದ್ದಾರೆ. ಇದೇ ವೇಳೆ ಇದು ಅಫಿಷಿಯಲ್ ಒಪಿನಿಯನ್ ಅಲ್ಲ, ಬದಲಿಗೆ ನನ್ನ ವೈಯಕ್ತಿಕ ಒಪಿನಿಯನ್ ಅಂತ ಕೂಡ ಸೇರಿಸಿದ್ದಾರೆ. ಸ್ನೇಹಿತರೆ, ನಿಮಗೆ ಗೊತ್ತಿರಬಹುದು, ಭಾರತಕ್ಕೆ ಅಮೆರಿಕದ ವ್ಯಾಪಾರ ನಿಯೋಗ ಬಂದಿದೆ, ಮಾತುಕತೆ ನಡೆಸ್ತಾ ಇದೆ. ಭಾರತದ ಚೀಫ್ ಟ್ರೇಡ್ ನೆಗೋಷಿಯೇಟರ್, ವಾಣಿಜ್ಯ ಸಚಿವಾಲಯದ ವಿಶೇಷ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್ ಜೊತೆಗೆ ಆ ನಿಯೋಗ ಮಾತುಕತೆ ನಡೆಸ್ತಾ ಇದೆ. ಅದು ಸಕಾರಾತ್ಮಕವಾಗಿ ಸಾಗ್ತಾ ಇದೆ ಅಂತ ಸರ್ಕಾರಿ ಅಧಿಕಾರಿಗಳು ಹೇಳಿದ್ದಾರೆ. ಅದರ ನಡುವೆ ದೇಶದ ಚೀಫ್ ಎಕನಾಮಿಕ್ ಅಡ್ವೈಸರ್ ಈ ರೀತಿ ಹೇಳಿರೋದು ಮಹತ್ವ ಪಡ್ಕೊಳ್ತಿದೆ. ಹಾಗೇನಾದರೂ ಆದರೆ ಭಾರತ ಅಮೆರಿಕ ಸಂಬಂಧ ಮತ್ತೆ ಟ್ರ್ಯಾಕಿಗೆ ಬರೋ ಚಾನ್ಸಸ್ ಇರುತ್ತೆ, ಇನ್ನಷ್ಟು ಗಟ್ಟಿಯಾಗೋಕ್ಕೂ ಅವಕಾಶ ಇರುತ್ತೆ. ಯೋಗಿ ಆಡಳಿತದ ಉತ್ತರ ಪ್ರದೇಶದಲ್ಲಿ ಜೋಡಿ ಎನ್ಕೌಂಟರ್ ಆಗಿದೆ. ಬಾಲಿವುಡ್ ನಟಿ ದಿಶಾ ಪಟಾಣಿ ನಿವಾಸದ ಮೇಲೆ ಗುಂಡಿನ ದಾಳಿ ಕೇಸ್ಗೆ ಸಂಬಂಧಪಟ್ಟಂತೆ 2 ಆರೋಪಿಗಳನ್ನ ಎನ್ಕೌಂಟರ್ನಲ್ಲಿ ಮುಗಿಸಲಾಗಿದೆ. ಇವ್ರನ್ನ ರವೀಂದ್ರ ಅಲಿಯಾಸ್ ಕೊಲ್ಲು ಮತ್ತು ಅರುಣ್ ಅಂತ ಗುರುತಿಸಲಾಗಿದೆ. ಇವರಿಬ್ರು ಕೂಡ ಗೋಲ್ಡಿ ಬ್ರಾರ್ ಗ್ಯಾಂಗ್ನವರು ಅಂತ ಪೊಲೀಸರು ಹೇಳಿದ್ದಾರೆ. ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ದಿಲ್ಲಿ ಪೊಲೀಸ್ ಮತ್ತು ಉತ್ತರ ಪ್ರದೇಶ ಹಾಗೂ ಹರಿಯಾಣ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅಧಿಕಾರಿಗಳು ಕಾರ್ಯಾಚರಣೆ ಮಾಡ್ತಾ ಇದ್ರು. ಈ ವೇಳೆ ಎನ್ಕೌಂಟರ್ ಆಗಿದೆ. ಕಳೆದ ಶುಕ್ರವಾರ ಬರೇಲಿಯಲ್ಲಿರೋ ದಿಶಾ ಪಟಾಣಿ ನಿವಾಸದ ಮೇಲೆ ಬೈಕ್ನಲ್ಲಿ ಬಂದ 2 ಗುಂಡು ಹಾರಿಸಿ ಹೋಗಿದ್ರು. 7 ಸುತ್ತು ಗುಂಡು ಹಾರಿಸಿ ಬೆದರಿಸಿದ್ರು. ದಾಳಿಯ ಹೊಣೆಯನ್ನ ಗೋಲ್ಡಿ ಬ್ರಾರ್ ಗ್ಯಾಂಗ್ ಹೊತ್ಕೊಂಡಿತ್ತು. ದಿಶಾ ಪಟಾಣಿ ಹೊರತುಪಡಿಸಿ ಅವರ ಕುಟುಂಬದವರೆಲ್ಲ ಆ ವೇಳೆ ಮನೆಯಲ್ಲೇ ಇದ್ರು. ದಿಶಾ ಸಹೋದರಿ ಖುಷ್ಬು ಒಂದು ಸಮುದಾಯದ ಭಾವನೆಗೆ ಧಕ್ಕೆ ಆಗುವಂತೆ ಹೇಳಿಕೆ ಕೊಟ್ಟಿದ್ದಾರೆ. ಹೀಗಾಗಿ ಎಚ್ಚರಿಕೆ ಕೊಡೋಕೆ ಈ ದಾಳಿ ಅಂತ ಗೋಲ್ಡಿ ಬ್ರಾರ್ ಗ್ಯಾಂಗ್ ಹೇಳ್ಕೊಂಡಿತ್ತು, ದೊಡ್ಡದಾಗಿ ಎಚ್ಚರಿಕೆ ಕೊಡೋರ ತರ. ಈ ಘಟನೆ ಬೆನ್ನಲ್ಲೇ ಖುದ್ದು UP CM ಯೋಗಿ ಆದಿತ್ಯನಾಥ್ ಆರೋಪಿಗಳ ವಿರುದ್ಧ ಕಠಿಣವಾಗಿರೋ ಕ್ರಮ ಅಂತ ಹೇಳಿದ್ರು. ಈಗ ಆ ಕಠಿಣ ಕ್ರಮ ಯಾವುದು ಅಂತ ಗೊತ್ತಾಗಿದೆ. 2 ದಾಳಿಕೋರರನ್ನ ಈಗ ಎನ್ಕೌಂಟರ್ ಮಾಡಿ ಕಳಿಸ್ಕೊಡ್ಲಾಗಿದೆ. ಈ ಎನ್ಕೌಂಟರ್ ನಂತರ ಗೋಲ್ಡಿ ಬ್ರಾರ್ ಗ್ಯಾಂಗ್ ರಿಯಾಕ್ಟ್ ಮಾಡಿದೆ. ನಮ್ಮ ಗ್ಯಾಂಗ್ನ 2 ಹುತಾತ್ಮರಾಗಿದ್ದಾರೆ, ಇದು ದೊಡ್ಡ ನಷ್ಟ. ನೀವು ನಿಮ್ಮ ಬಾಯಿಯ ಒಂದು ಸೈಡ್ನಿಂದ ಸನಾತನ ಅಂತ ಕೂಗ್ತೀರಿ, ಮತ್ತೊಂದು ಕಡೆ ಸನಾತನದ ಪರವಾಗಿ ಹೋರಾಟ ಮಾಡೋರನ್ನ ಮುಗಿಸ್ಬಿಡ್ತೀರಲ್ಲ, ಇದು ನ್ಯಾಯನಾ ಅನ್ನೋ ರೀತಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ಈ ಘಟನೆಯಲ್ಲಿ ಭಾಗಿಯಾದವರು ಎಷ್ಟೇ ಪವರ್ಫುಲ್ ಆಗಿರಲಿ, ಎಷ್ಟೇ ಶ್ರೀಮಂತರಾಗಿರಲಿ, ಎಷ್ಟೇ ಸಮಯ ತಗೊಂಡ್ರೂ ಕೂಡ ನಾವು ಅವ್ರನ್ನ ಕ್ಷಮಿಸಲ್ಲ ಅಂತ ಫೇಸ್ಬುಕ್ ಪೋಸ್ಟ್ ಹಾಕಿದ್ದಾರೆ. ಅಂದಹಾಗೆ ಈ ಗೋಲ್ಡಿ ಬ್ರಾರ್ ಅನ್ನೋದು ಗ್ಯಾಂಗ್ಸ್ಟರ್ ಒಬ್ಬನ ಹೆಸರು. ಕೆನಡಾದಲ್ಲಿರ್ತಾನೆ. ಈತನ ಒರಿಜಿನಲ್ ಹೆಸರು ಸತಿಂದರ್ ಜೀತ್ ಸಿಂಗ್. ಸಿಧು ಮೂಸೇವಾಲಾ ಹತ್ಯೆ ಕೇಸಲ್ಲಿ ಈತನ ಕೈವಾಡದ ಆರೋಪ ಇದೆ. ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಜೊತೆಗೆ ಸಂಪರ್ಕ ಹೊಂದಿರೋ ವಿಚಾರ ಕೂಡ ಇದೆ.
ಈತ ಈಗ ಎಕ್ಸಾಕ್ಟ್ಲಿ ಎಲ್ಲಿದ್ದಾನೆ ಗೊತ್ತಿಲ್ಲ. ಜಸ್ಟ್ 31 ವರ್ಷ ಈತನಿಗೆ. ಕಳೆದ ವರ್ಷ ಈತ ಕ್ಯಾಲಿಫೋರ್ನಿಯಾದಲ್ಲಿ ಪ್ರಾಣ ಕಳ್ಕೊಂಡಿದ್ದಾನೇನೋ ರಿಪೋರ್ಟ್ಸ್ ಕೂಡ ಬಂದಿದ್ವು. ಆಮೇಲೆ ಅದೇ ಸುಳ್ಳು ಸುದ್ದಿ ಅಂತ ಹೇಳಲಾಯಿತು. ಈತನ ಗ್ಯಾಂಗ್ನವರು ಎಲ್ಲ ಕಡೆ ಇದ್ದಾರೆ. ಈಗ ಇದರಲ್ಲಿ 2 ವಿಕೆಟ್ಗಳನ್ನ ಉರುಳಿಸುವಲ್ಲಿ ಯುಪಿ ಆಡಳಿತ ಯಶಸ್ವಿಯಾಗಿದೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತ್ತೆ ಚುನಾವಣಾ ಆಯೋಗದ ವಿರುದ್ಧ ಮತ ಕಳ್ಳತನದ ಆರೋಪ ಮಾಡಿದ್ದಾರೆ. ಕರ್ನಾಟಕದ ಉದಾಹರಣೆ ಕೊಟ್ಟಿದ್ದಾರೆ. ಕಳೆದ ಸಲ ಮಹದೇವಪುರ ಅಂತ ಹೇಳಿದ್ರು, ಈ ಸಲ ಆಳಂದದ ಬಗ್ಗೆ ಮಾತನಾಡಿದ್ದಾರೆ. ಕಲಬುರಗಿ ಜಿಲ್ಲೆ ಆಳಂದ ಕ್ಷೇತ್ರದಲ್ಲಿ 6,018 ಮತಗಳನ್ನು ಅಳಿಸಿ ಹಾಕೋಕೆ ಪ್ರಯತ್ನ ಪಟ್ಟರು. 2023 ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಎಕ್ಸಾಕ್ಟ್ ಆಗಿ ಎಷ್ಟು ವೋಟ್ ಡಿಲೀಟ್ ಆಗಿತ್ತು ಅಂತ ಗೊತ್ತಿಲ್ಲ, ಆದರೆ 6,018ಕ್ಕಿಂತ ಜಾಸ್ತಿ ವೋಟನ್ನು ಡಿಲೀಟ್ ಮಾಡಿರಬಹುದು ಅಂತ ಹೇಳಿದ್ದಾರೆ. ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಥರ ಕೊಟ್ಟು ಹೇಳಿದ್ದಾರೆ. ಆದರೆ ರಾಹುಲ್ ಗಾಂಧಿ ಮಾಡ್ತಿರೋ ಆರೋಪ ತುಂಬ ಗಂಭೀರ. ದೇಶದ ಪ್ರತಿಪಕ್ಷ ನಾಯಕ, ಚುನಾವಣೆಯಲ್ಲಿ ಮತಗಳತನ ಅಂದರೆ ಚುನಾವಣಾ ಆಯೋಗದ ಮೇಲೆ ಆರೋಪ ಅಂದರೆ ಡೆಮೋಕ್ರಸಿ ಇಲ್ಲ ಅಂತ ಅರ್ಥ ಬರುತ್ತೆ. ಇಲ್ಲಿ ಮತವನ್ನು ಕಳ್ಳತನ ಮಾಡಿ ದೇಶದಲ್ಲಿ ಫ್ರಾಡ್ ಸಿಸ್ಟಮ್ ಇದೆ ಅನ್ನೋ ಅರ್ಥ ಬರುತ್ತೆ. ವಿಪಕ್ಷ ನಾಯಕ ಎಷ್ಟು ಗಂಭೀರ ಆರೋಪ ಮಾಡಬೇಕಾದ್ರೆ ಸ್ನೇಹಿತರೆ, ಆರೋಪ ಮಾಡಿ ಬರೀ ಪ್ರೆಸ್ ಮೀಟ್, ಪ್ರೆಸ್ ಕಾನ್ಫರೆನ್ಸ್ಗಳಿಗೆ ಸೀಮಿತ ಆಗಬಾರದು. ಬರೀ ಆರೋಪ ದಿನಕ್ಕೊಂದೊಂದು ಹೇಳ್ತಾ ಹೋಗಬಾರ್ದು. ಅವರು ಕಂಪ್ಲೇಂಟ್ ಕೊಡಬೇಕು, ಅವರು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು, ಚುನಾವಣಾ ಆಯೋಗಕ್ಕೂ ಕೂಡ ಒಂದು ದೂರು ಕೊಡಬೇಕು ಇದಕ್ಕೆ ಸಂಬಂಧಪಟ್ಟಂತೆ. ಆಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು. ಈ ವಿಚಾರ ತಗೊಂಡು ಹೋಗಿ ಕೋರ್ಟ್ ಮಾನಿಟರ್ಡ್ ಎನ್ಕ್ವೈರಿ ಆಗಲಿ ಅಂತ ಕೋರ್ಟ್ಗೆ ಅರ್ಜೆಂಟ್ ಪಿಟಿಷನ್ ಹಾಕಬೇಕು ಇದಕ್ಕೆ ಸಂಬಂಧಪಟ್ಟಂತೆ. ಬರೀ ಆರೋಪಗಳನ್ನು ಮಾಡಿದ್ರೆ ಡೆಮೋಕ್ರಸಿಗೆ ನ್ಯಾಯ ಸಿಗೋದಿಲ್ಲ, ಒಂದು ವೇಳೆ ನಿಜವೂ ಈ ರೀತಿ ನಡೀತಾ ಇದ್ರೆ. ಆದರೆ ರಾಹುಲ್ ಗಾಂಧಿ ಆಲ್ಮೋಸ್ಟ್ 1 ತಿಂಗಳೇ ಕಳೆದು ಹೋಗಿದೆ ಈಗ ಈ ರೀತಿ ಆರೋಪಗಳನ್ನು ಮಾಡೋಕೆ ಶುರು ಮಾಡಿ. ಇದುವರೆಗೂ ಇದಕ್ಕೆ ಸಂಬಂಧಪಟ್ಟಂತೆ ಅವರಾಗಲಿ ಅವ್ರ ಪಾರ್ಟಿ ಆಗಲಿ ಅಫಿಷಿಯಲ್ ಆಗಿ ಕಂಪ್ಲೇಂಟ್ ಕೊಟ್ಟಿಲ್ಲ. ಇದನ್ನ ಕೋರ್ಟ್ಗೂ ತಗೊಂಡು ಹೋಗಿ ಎಸ್ಕಲೇಟ್ ಮಾಡಿಲ್ಲ. ಅಷ್ಟು ಮಾತ್ರ ಅಲ್ಲ, ರಾಹುಲ್ ಗಾಂಧಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಹೈಡ್ರೋಜನ್ ಬಾಂಬ್ ಸಿಡಿಸ್ತೀನಿ ಈ ಸಲ ಅಂತ ಹೇಳಿದ್ರಲ್ಲ, ಇದೇನಾ ಹೈಡ್ರೋಜನ್ ಬಾಂಬ್ ರಾಹುಲ್ ಅವರು ನಿಮ್ಮದು ಅಂತ ಕೇಳಿದಾಗ, ಇಲ್ಲ ನನ್ನ ಹೈಡ್ರೋಜನ್ ಬಾಂಬ್ ಬೇರೆ ಇದೆ, ಅದನ್ನು ಮತ್ತೆ ಇನ್ನೊಂದ್ಸಲಿ ಸಿಡಿಸ್ತೀನಿ, ಬೇರೆ ಬರ್ತಾ ಇದೆ ಅಂತ ಹೇಳಿದ್ದಾರೆ. ಇದಕ್ಕೆ ಚುನಾವಣಾ ಆಯೋಗ ರಿಯಾಕ್ಟ್ ಮಾಡಿದೆ. ರಾಹುಲ್ ಆರೋಪವನ್ನು ತಳ್ಳಿ ಹಾಕಿದೆ. ಚುನಾವಣೆ ಮುನ್ನ ಮತದಾರರ ಹೆಸರನ್ನು ವ್ಯವಸ್ಥಿತವಾಗಿ ಅಳಿಸಿ ಹಾಕಲಾಗಿದೆ ಅನ್ನೋದು ತಪ್ಪು, ಆಧಾರರಹಿತ ಆರೋಪ. ಆಯಾ ವ್ಯಕ್ತಿಯನ್ನ ಕೇಳದೆ ವಿಚಾರಿಸದೆ ಹೆಸರನ್ನ ಮತಪಟ್ಟಿಯಿಂದ ತೆಗೆದು ಹಾಕಕ್ಕೆ ಬರೋದಿಲ್ಲ ಅಂತ ಚುನಾವಣಾ ಆಯೋಗ ಕ್ಲಾರಿಫಿಕೇಶನ್ ಕೊಟ್ಟಿದೆ. ಆದ್ರೆ ಆಳಂದ ಕ್ಷೇತ್ರದಲ್ಲಿ ಕೆಲವರ ಹೆಸರನ್ನ ಅಳಿಸಿ ಹಾಕೋಕೆ ವಿಫಲ ಪ್ರಯತ್ನಗಳು ನಡೆದಿದ್ವು ಅನ್ನೋದನ್ನ ಇಸಿ ಒಪ್ಕೊಂಡಿದೆ. ಹೀಗಾಗಿ ಈ ವಿಚಾರ ತನಿಖೆ ಮಾಡೋಕೆ ಸ್ವಯಂ ಪ್ರೇರಿತ ಎಫ್ಐಆರ್ ದಾಖಲಿಸಿಕೊಂಡಿರುವುದಾಗಿ ಕೂಡ ಇಸಿ ಎಲೆಕ್ಷನ್ ಕಮಿಷನ್ ತಿಳಿಸಿದೆ. ಏನೋ ನೇತ್ರಾವತಿ ತೀರದ ಬುರುಡೆ ಫೈಲ್ಸ್ ಕೇಸಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ. ಎಸ್ಐಟಿಗೆ ಮಾನವನ ತಲೆಬುರುಡೆಗಳು ಸಿಕ್ಕಿವೆ. ಬಾಂಗ್ಲಾಗುಡ್ಡದಲ್ಲಿ ಉತ್ಖನನ ನಡೆಸುವ ವೇಳೆ 7 ತಲೆಬುರುಡೆ ಹಾಗೂ ಹಲವು ಮೂಳೆಗಳು ಸಿಕ್ಕಿವೆ. ಸೌಜನ್ಯ ಮಾವ ವಿಠಲ್ ಗೌಡರ ಹೇಳಿಕೆ ಆಧರಿಸಿ ಎಸ್ಐಟಿ ತಂಡ ಬುಧವಾರ ಮತ್ತು ಗುರುವಾರ ಶೋಧ ನಡೆಸಿತ್ತು. ಈಗ 7 ಬುರುಡೆ ಮತ್ತು ಮೂಳೆಗಳು ಸಿಕ್ಕಿವೆ. ಇವುಗಳನ್ನೆಲ್ಲ ಎಸ್ಐಟಿ ಸಂಗ್ರಹಿಸಿದೆ. ಯಾರ ಬುರುಡೆ ಇಲ್ಲಿಗೆ ಹಿಂಗೆ ಬಂತು ಅದೆಲ್ಲವನ್ನ ಚೆಕ್ ಮಾಡಬೇಕೀಗ. ಅದಕ್ಕೀಗ ತನಿಖೆ ನಡೆಸ್ತಾ ಇದ್ದಾರೆ. ಈ ಬುರುಡೆಗಳೊಂದಿಗೆ ID ಕಾರ್ಡ್ ಕೂಡ ಸಿಕ್ಕಿದೆ. ಆ ID ಕಾರ್ಡ್ ಯಾರದು ಅನ್ನೋದು ಕೂಡ ಬೆಳಕಿಗೆ ಬಂದಿದೆ. ID ಕಾರ್ಡ್ ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕಿನ ಗೋಣಿಕೊಪ್ಪ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ನಿವಾಸಿ ಅಯ್ಯಪ್ಪ ಅನ್ನೋ ಪುರುಷನದ್ದು ಅಂತ ಗೊತ್ತಾಗಿದೆ. ಈ ವ್ಯಕ್ತಿ 2017ರಲ್ಲಿ ಕಾಣೆಯಾಗಿದ್ರು. 2017ರಲ್ಲಿ ಮೈಸೂರಿನ ಆಸ್ಪತ್ರೆಗೆ ಹೋಗೋದಾಗಿ ಹೇಳಿ ಕಾಣೆಯಾಗಿದ್ರು. ಆಮೇಲೆ ಅವರು ಮನೆಗೆ ಬಂದಿರಲಿಲ್ಲ, ಮೈಸೂರಿನ ಆಸ್ಪತ್ರೆಗೆ ಹೋಗ್ತೀನಿ ಅಂತ ಹೋದವರು. ಈ ಬಗ್ಗೆ ಕುಟುಂಬಸ್ಥರು ಕುಟ್ಟ ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟಿದ್ರು. ದೂರಿನ ನಂತರ 15/6/2017ರಂದು ಕುಟ್ಟ ಠಾಣೆಯಲ್ಲಿ FIR ದಾಖಲಾಗಿತ್ತು. ಅವರ ಕುಟುಂಬ ಕೂಡ ಹುಡುಕಾಟ ನಡೆಸಿತ್ತು. ಆದರೆ ಅಯ್ಯಪ್ಪ ಸಿಕ್ಕಿರಲಿಲ್ಲ. ಇದೀಗ 8 ವರ್ಷಗಳ ಬಳಿಕ ಬಂಗ್ಲೆಗುಡ್ಡೆಯಲ್ಲಿ ಅಯ್ಯಪ್ಪರ ID ಕಾರ್ಡ್ ಪತ್ತೆಯಾಗಿದೆ. ಹೀಗಾಗಿ ಅಲ್ಲಿ ಅಸ್ಥಿಪಂಜರ ಏನು ಸಿಕ್ಕಿದೆ ಬುರುಡೆ ಎಲ್ಲ, ಅದು ಅವ್ರದೇ ಇರಬಹುದಾ ಅಂತ ಪೊಲೀಸರು ಚೆಕ್ ಮಾಡ್ತಿದ್ದಾರೆ. ಏನೋ ಉತ್ಖನನ ಕಾರ್ಯದಲ್ಲಿ SIT ತನಿಖಾಧಿಕಾರಿ ಜಿತೇಂದ್ರ ದಯಾಮ, CS ಸೈಮನ್, ಹಾಗೆ ಫೊರೆನ್ಸಿಕ್ ಇಲಾಖೆ, ಬೆಳ್ತಂಗಡಿ ಅರಣ್ಯಾಧಿಕಾರಿಗಳು, ಸ್ಥಳೀಯ ಗ್ರಾಮ ಪಂಚಾಯಿತಿ ಸಿಬ್ಬಂದಿ, ಕಾರ್ಮಿಕರು, ಕಂದಾಯ ಇಲಾಖೆ ಸಿಬ್ಬಂದಿ ಎಲ್ಲ ಪಾಲ್ಗೊಂಡಿದ್ರು. ತನಿಖೆ ಈಗ ಜೋರಾಗಿ ನಡೀತಾ ಇದೆ. ಮಾಜಿ CM BS ಯಡಿಯೂರಪ್ಪ ವಿರುದ್ಧದ ಪೋಕ್ಸೋ ಕೇಸ್ ಬಗ್ಗೆ ಹೈಕೋರ್ಟ್ ಮಹತ್ವದ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಈ ಕೇಸ್ ಮೇಲ್ನೋಟಕ್ಕೆ ವಿಚಾರಣೆಗೆ ಅರ್ಹವಾಗಿದೆ ಅಂತ ಮೌಖಿಕ ಅಭಿಪ್ರಾಯ ಹೇಳಿದೆ. ತಮ್ಮ ವಿರುದ್ಧದ ಈ ಪ್ರಕರಣ ಪರಿಗಣಿಸುವುದನ್ನು ವಿಚಾರಣಾ ಕೋರ್ಟ್ ರದ್ದುಪಡಿಸಬೇಕು ಅಂತ BSY ರಿಟ್ ಅರ್ಜಿ ಹಾಕಿದ್ರು. ಇದರ ವಿಚಾರಣೆ ನಡೆಸಿದ ಜಸ್ಟಿಸ್ MI ಅರುಣ್ ಅವರಿದ್ದ ಏಕಸದಸ್ಯ ಪೀಠ, ಮೇಲ್ನೋಟಕ್ಕೆ ಇದು ವಿಚಾರಣೆಗೆ ಅರ್ಹವಾಗಿದೆ ಅಂತ ಅನ್ನಿಸ್ತಾ ಇದೆ, ನಿಮ್ಮ ವಾದ ಆಲಿಸ್ತೀವಿ, ಜೊತೆಗೆ ವೈಯಕ್ತಿಕವಾಗಿ ಸಮಸ್ಯೆ ಆಗದ ರೀತಿಯಲ್ಲಿ ವಿಚಾರಣೆ ಮಾಡಬಹುದು ಈ ಕೇಸನ್ನ ಅಂತ ಕೋರ್ಟ್ ಹೇಳಿದೆ. ಹೀಗಾಗಿ BSY ವಿಚಾರಣೆಗೊಳಪಡೋ ಸಾಧ್ಯತೆ ಇದೆ. 2024 ಫೆಬ್ರವರಿ 2ನೇ ತಾರೀಕು ಯಡಿಯೂರಪ್ಪ ಅವರ ದಾವಣಗೆರೆ ನಿವಾಸದಲ್ಲಿ ಬಾಲಕಿಗೆ ಲೈಂಗಿಕ ಕಿರುಕುಳ ಆಗಿದೆ ಅಂತ ಆರೋಪಿಸಿ BSY ವಿರುದ್ಧ ಕೇಸ್ ದಾಖಲಾಗಿತ್ತು. ಬಾಲಕಿಯ ತಾಯಿ ದೂರನ್ನ ಕೊಟ್ಟಿದ್ರು. ಏನೋ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ BR ಗವಾಯಿ ವಿವಾದದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಮಧ್ಯಪ್ರದೇಶದಲ್ಲಿ ಡ್ಯಾಮೇಜ್ ಆಗಿರೋ ಐತಿಹಾಸಿಕ ವಿಷ್ಣು ಪ್ರತಿಮೆಯನ್ನ ಮರು ನಿರ್ಮಾಣ ಮಾಡೋಕೆ ಸರ್ಕಾರಕ್ಕೆ ನಿರ್ದೇಶನ ಕೊಡಿ ಅಂತ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು ಒಬ್ರು.
ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿದರು. ಇದರ ವಿಚಾರಣೆ ವೇಳೆ ಸಿಜೆ ಗವಾಯಿ ಅವರಿದ್ದ ಪೀಠ, ಈ ಕೇಸ್ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಲ್ಲ, ಪ್ರಚಾರ ಹಿತಾಸಕ್ತಿ ಅರ್ಜಿ, ಪಬ್ಲಿಸಿಟಿ ಇಂಟ್ರೆಸ್ಟ್ ಲಿಟಿಗೇಷನ್. ನೀವು ವಿಷ್ಣುವಿನ ನಿಷ್ಠಾವಂತ ಭಕ್ತ ಅಂತೀರಿ, ಹೋಗಿ ಅವ್ರನ್ನೇ ಕೇಳಿ ಏನಾದರೂ ಮಾಡಿ ಅಂತ, ಈಗಲೇ ಹೋಗಿ ಪ್ರಾರ್ಥನೆ ಮಾಡಿ ಅಂತ ಗದರಿದ್ರು. ಅಲ್ಲದೆ ಮ್ಯಾಟರ್ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ವ್ಯಾಪ್ತಿಗೆ ಒಳಪಡುತ್ತೆ ಅಂತ ಅರ್ಜಿಯನ್ನು ಕೂಡ ವಜಾ ಮಾಡಿತ್ತು. ಇದೀಗ ವಿವಾದ ಆಗ್ತಾ ಇದೆ. ಧಾರ್ಮಿಕ ಭಾವನೆಗೆ ನೋವುಂಟು ಮಾಡಿದ್ದೀರಿ ನೀವು ಅಂತ ಕೆಲವರು ಟೀಕೆ ಮಾಡ್ತಿದ್ದಾರೆ. ಇದಕ್ಕೆ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಎಲ್ಲ ಧರ್ಮಗಳನ್ನು ಗೌರವಿಸ್ತೀನಿ, ಯಾವುದೇ ಧಾರ್ಮಿಕ ಭಾವನೆಗೆ ನಾನು ಹಾನಿ ಅಥವಾ ಧಕ್ಕೆ ಉಂಟು ಮಾಡಿಲ್ಲ ಅಂತ ಹೇಳಿದ್ದಾರೆ. ಈ ಕೇಸಿಗೆ ಸಂಬಂಧಪಟ್ಟಂತೆ ಕೊಟ್ಟಿರೋ ಕಾಮೆಂಟ್ರಿ ಅದು ಅಂತ ಹೇಳಿದ್ದಾರೆ, ಆ ದೂರುದಾರನಿಗೆ ಸಂಬಂಧಪಟ್ಟಂತೆ ಅಂತ. ಏನೋ ಹಿಂಡನ್ಬರ್ಗ್ ಸ್ಟಾಕ್ ಮ್ಯಾನಿಪ್ಯುಲೇಷನ್ ಆರೋಪ ಕೇಸ್ನಲ್ಲಿ ಉದ್ಯಮಿ ಗೌತಮ್ ಅದಾನಿಗೆ ಸೆಬಿ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಕ್ಲೀನ್ ಚಿಟ್ ಕೊಟ್ಟಿದೆ. ಅದಾನಿ ಮೇಲೆ ಹಿಂಡನ್ಬರ್ಗ್ ಮಾಡಿದ ಆರೋಪವನ್ನು ಇದು ಸರಿ ಇಲ್ಲ, ಸುಳ್ಳು ಆರೋಪ ಅಂತ ಹೇಳಿದೆ, ಎವಿಡೆನ್ಸ್ ಇಲ್ಲ ಅಂತ. ಹಿಂಡನ್ಬರ್ಗ್ ಸಂಸ್ಥೆ 2023ರಲ್ಲಿ ಅದಾನಿ ಗ್ರೂಪ್ ಮೇಲೆ ದೊಡ್ಡ ಆರೋಪಗಳನ್ನು ಮಾಡಿತ್ತು. ಅದಾನಿ ಗ್ರೂಪ್ ತನ್ನ ಕಂಪನಿಯ ಷೇರುಗಳ ಬೆಲೆಯನ್ನು ಕೃತಕವಾಗಿ ಹೆಚ್ಚಳ ಮಾಡೋಕೆ ಪ್ರಯತ್ನ ಮಾಡಿದೆ, ಜೊತೆಗೆ ದಶಕಗಳಿಂದ ವಂಚನೆಯಲ್ಲಿ ತೊಡಗಿದ್ದಾರೆ ಅಂತ. ಇದರಿಂದ ಅದಾನಿ ಮಾರ್ಕೆಟ್ ವ್ಯಾಲ್ಯೂ ಮೇಲೆ ದೊಡ್ಡ ಹೊಡೆತ ಬಿದ್ದಿತ್ತು ರಿಪೋರ್ಟ್ನಿಂದ. ಅದಾನಿ ಕೂಡ ಇವೆಲ್ಲ ಬರೀ ಸುಳ್ಳು ಅಂತ ಹಿಂಡನ್ಬರ್ಗ್ ರಿಪೋರ್ಟನ್ನು ತಳ್ಳಿ ಹಾಕಿದ್ರು. ಈಗ ಸೆಬಿ ತನಿಖೆ ಬಳಿಕ ಕೂಡ ಕ್ಲೀನ್ ಚಿಟ್ ಕೊಟ್ಟಿದೆ. ಏನೋ ಭಾರತದ ಷೇರುಪೇಟೆ ಗ್ರೀನ್ನಲ್ಲಿ ಕೊನೆಗೊಂಡಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 320 ಪಾಯಿಂಟ್ಸ್ ರೈಸ್ ಆಗಿ 83,013ಕ್ಕೆ ತಲುಪಿದೆ. ನಿಫ್ಟಿ 93 ಪಾಯಿಂಟ್ಸ್ ಹೆಚ್ಚಾಗಿ 25,423ಕ್ಕೆ ತಲುಪಿದೆ. ಹೂಡಿಕೆದಾರರ ನಿರೀಕ್ಷೆಯಂತೆ ಅಮೆರಿಕದ ಫೆಡರಲ್ ರಿಸರ್ವ್ ಬಡ್ಡಿ ದರವನ್ನು 25 ಬೇಸಿಸ್ ಪಾಯಿಂಟ್ಸ್ ಕಟ್ ಮಾಡಿದೆ. ಜೊತೆಗೆ ಇದೇ ವರ್ಷದಲ್ಲಿ 2 ಸಲ ಬಡ್ಡಿ ದರ ಕಡಿತದ ಹಿಂಟ್ ಕೊಟ್ಟಿದೆ. ಹಾಗೆ ಭಾರತ ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದದ ಮಾತುಕತೆ ಪಾಸಿಟಿವ್ ವೇನಲ್ಲಿ ಸಾಗಿ ಅಮೆರಿಕ ಟ್ಯಾರಿಫ್ ಅನ್ನು ಕಮ್ಮಿ ಮಾಡಬಹುದು ಅನ್ನೋ ಆಶಾಭಾವನೆ ಹೂಡಿಕೆದಾರರಲ್ಲಿ ಉಳ್ಕೊಂಡಿದೆ. ಹೀಗಾಗಿ ಮಾರ್ಕೆಟ್ ಗ್ರೀನ್ನಲ್ಲಿ ಕೊನೆಗೊಂಡಿದೆ. ಬಜಾಜ್ ಫಿನಾನ್ಸ್, ಟಾಟಾ ಮೋಟಾರ್ಸ್, ಅಲ್ಟ್ರಾಟೆಕ್ ಸಿಮೆಂಟ್, ಏಷ್ಯನ್ ಪೇಂಟ್ಸ್ ಮತ್ತು ಇಂಡಸ್ಇಂಡ್ ಬ್ಯಾಂಕ್ ಷೇರುಗಳು ರೆಡ್ನಲ್ಲಿದ್ವು. ಇತ ಎಟರ್ನಲ್ ಇಂಡಿಯಾ, ಸನ್ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರೀಸ್, ಇನ್ಫೋಸಿಸ್, HDFC ಬ್ಯಾಂಕ್ ಮತ್ತು HCL ಟೆಕ್ನಾಲಜೀಸ್ ಗ್ರೀನ್ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 28 ಪೈಸೆ ಇಳಿಕೆಯಾಗಿ 88 ರೂಪಾಯಿ 13 ಪೈಸೆಯಾಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 434 ರೂಪಾಯಿ ಹೆಚ್ಚಾಗಿ 1,10,167 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 390 ರೂಪಾಯಿ ಹೆಚ್ಚಾಗಿ 1,09,10 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 1,344 ರೂಪಾಯಿ ಹೆಚ್ಚಾಗಿ 1,27,100 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.